ಜ್ಯೋತಿ ಬೆಳಗಿಸು ಮನದ ಜ್ಯೋತಿ ಬೆಳಗಿಸು. ಓಂ ಶಾಂತಿ. ಆತ್ಮೀಯ ವೀಕ್ಷಕರೇ, ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು ಕರ್ಮ ಮತ್ತು ಸಂಬಂಧಗಳ ಬಗ್ಗೆ ಹಲವಾರು ವಿಷಯಗಳನ್ನು ತಿಳ್ಕೊಂಡ್ವಿ. ಮನುಷ್ಯನ ಸುತ್ತಮುತ್ತ ಇರುವಂಥ ಸಂಬಂಧಗಳಿಗೆ ನಮ್ಮ ಕರ್ಮಗಳಿಗೆ ಕಾರಣ. ಕರ್ಮದ ಶ್ರೇಷ್ಠತೆ, ಸಂಬಂಧಗಳ ಶ್ರೇಷ್ಠತೆ. ಕರ್ಮದಲ್ಲಿ ಯಾವುದಾದರೂ ಕನಿಷ್ಠತೆ, ತುಚ್ಛ ಕರ್ಮವನ್ನು ಮಾಡಿದಾಗ ಬಹುಶಃ ಆ ವ್ಯಕ್ತಿ ಪುನಃ ಅಂತಹ ಒಂದು ಸಂಬಂಧಗಳಲ್ಲಿ ಬರಬೇಕಾಗುತ್ತದೆ, ಅಥವಾ ಅವನ ಪರಿಸರವೇ ಆ ರೀತಿ ನಿರ್ಮಾಣವಾಗುತ್ತದೆ, ಎಲ್ಲಿ ಅನಿರೀಕ್ಷಿತವಾಗಿ ಆದರೂ ಸಹ ಅಂಥ ಸಂಬಂಧಗಳಲ್ಲಿ ಅವನು ಸಿಕ್ಕಾಕೊಳ್ತಾನೆ. ಹಾಗಾದರೆ ನಮ್ಮ ಕರ್ಮಗಳನ್ನು ಶ್ರೇಷ್ಠ ಮಾಡಿಕೊಂಡಾಗ ನಾವು ವರ್ತಮಾನ ಇರ್ಬೋದು, ಭವಿಷ್ಯ ಇರ್ಬೋದು, ಸುಂದರ ಸಂಬಂಧಗಳನ್ನು ನಾವು ಆಯ್ಕೆ ಮಾಡಿಕೊಳ್ತಾ ಹೋಗಬಹುದು ಎಂಬ ಸತ್ಯವನ್ನು ನಾವು ತಿಳ್ಕೊಂಡ್ವಿ. ಇದೇ ಸಂಬಂಧದಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಹಲವಾರು ಪ್ರಶ್ನೆಗಳೊಂದಿಗೆ ನಮ್ಮ ಸ್ಟುಡಿಯೋದಲ್ಲಿ ಬಂದಿದ್ದಾರೆ ಉಮಕ್ಕವರು ಮತ್ತು ನಂದಿನಿ ಅಕ್ಕವರು. ಅವರಿಗೆ ಸ್ವಾಗತವನ್ನು ಬಯಸುತ್ತಾ ಇವತ್ತಿನ ಪ್ರಶ್ನೆಗಳನ್ನು ಕೇಳಿ. ಅಕ್ಕವರೇ, ಈ ಸಂಬಂಧ ಅಂದ ತಕ್ಷಣ ಮಾನವನ ಜೊತೆಗಿರುವ ಸಂಬಂಧ ಮಾತ್ರವಲ್ಲದೆ ಪ್ರಾಣಿಗಳ ಜೊತೆಗೆ, ಪ್ರಕೃತಿಯ ಜೊತೆಗೆ ಕೂಡ ನಾವು ಮಾಡುವ ಕರ್ಮದ ಸಂಬಂಧವಿದೆಯಾ? ನಾವು ಮಾಡುವ ಕರ್ಮದ ಪರಿಣಾಮ ಈ ಪ್ರಾಣಿಗಳ ಮೇಲೆಯೂ ಬೀರುತ್ತದೆಯಾ? ಈ ಪರಿಸರದ ಮೇಲೆಯೂ ಬೀರುತ್ತದೆಯಾ? ಇದನ್ನು ಸ್ವಲ್ಪ ವಿವರಿಸ್ತೀರಾ? ಇದುವರೆಗೂ ಕರ್ಮದಲ್ಲಿ ನಮ್ಮ ಸಂಬಂಧಗಳು ಮನುಷ್ಯನ ಸಂಬಂಧಗಳೇ ಅಂತ ತಿಳ್ಕೊಂಡ್ವಿ. ಆದರೆ ಈ ಸೃಷ್ಟಿಯಲ್ಲಿ ಮನುಷ್ಯ ತಾನು ಜೀವಿಸಬೇಕಾದರೆ ನಮ್ಮ ಒಡನಾಟ ಕೇವಲ ಮನುಷ್ಯಾತ್ಮನ ಜೊತೆಯಲ್ಲದೆ ಪಶು, ಪಕ್ಷಿ, ಪ್ರಾಣಿ, ಪ್ರಕೃತಿ ಎಲ್ಲದರ ಜೊತೆಗೆ ನಮ್ದಿರುತ್ತೆ. ನಮ್ಮ ಜೀವನವೇ ಪ್ರಕೃತಿಯ ಶಕ್ತಿ ಇಲ್ಲದೆ ನಾವಿಲ್ಲ. ಪ್ರಕೃತಿಯ ಒಂದು ಅಪ್ರಾಪ್ತಿ ಮನುಷ್ಯನಿಗೆ ಅನೇಕ ಸಂಕಟವನ್ನು ಕೊಡುತ್ತೆ. ಪ್ರಕೃತಿಯಿಂದ ಹಲವಾರು ಪ್ರಾಪ್ತಿಗಳಾದಾಗ ಮನುಷ್ಯನ ಜೀವನ ಸುಗಮವಾಗಿರುತ್ತದೆ. ಅಷ್ಟೇ ಅಲ್ಲದೆ ನಾವು ಮನುಷ್ಯರು ಈ ಜಗತ್ತಿನಲ್ಲಿ ಸುಖಮಯವಾಗಿ ಇರಬೇಕು. ನಾವು ಮನುಷ್ಯರು ಈ ಜಗತ್ತಿನಲ್ಲಿ ಸುಖಮಯವಾಗಿ ಇರಬೇಕು ಅಂದರೆ ನಮ್ಮ ಸುತ್ತಮುತ್ತ ಇರುವಂತಹ ಪಕ್ಷಿಗಳಾಗಲಿ, ಪ್ರಾಣಿಗಳಾಗಲಿ ಇವೆಲ್ಲವೂ ನಮ್ಮೊಡನೆ ಒಡನಾಟ ಮಾಡುತ್ತೆ. ಹಾಗಾಗಿ ನಮ್ಮ ಕರ್ಮಗಳಲ್ಲಿ ಶ್ರೇಷ್ಠತೆ ಇದ್ದಾಗ ನಮ್ಮ ಸುತ್ತಮುತ್ತ ಇರುವಂತಹ ಪಶು, ಪ್ರಾಣಿ, ಪಕ್ಷಿಗಳೂ ಸಹ ಶ್ರೇಷ್ಠವಾಗಿರುತ್ತೆ, ಸುಖಮಯವಾಗಿರುತ್ತೆ, ಸುಂದರವಾಗಿರುತ್ತೆ, ಸಾತ್ವಿಕವಾಗಿರುತ್ತೆ. ಅವರೂ ಸಹ ನಮಗೆ ಖುಷಿಯನ್ನು ಕೊಡುವಂತಹವರು ಆಗಿರ್ತಾರೆ. ಅದೇ ರೀತಿಯಲ್ಲಿ ಮನುಷ್ಯನ ಕರ್ಮ ಯಾವಾಗ ಕನಿಷ್ಠವಾಗುತ್ತೆ, ತುಚ್ಛವಾಗುತ್ತೆ, ಪತಿತವಾಗುತ್ತೆ, ಪಾಪಮಯವಾಗುತ್ತೆ, ಆಗ ನಮ್ಮ ಸುತ್ತಮುತ್ತ ಇರುವಂಥ ಪಶು, ಪ್ರಾಣಿಗಳು, ಪಕ್ಷಿಗಳು, ಪ್ರಕೃತಿಯು ನಮಗೆ ದುಃಖ ಕೊಡುವಂಥದ್ದಕ್ಕೆ ನಿಮಿತ್ತವಾಗುತ್ತೆ. ಅವುಗಳಿಂದನೂ ಮನುಷ್ಯನಿಗೆ ದುಃಖ, ಹಾನಿ, ನಷ್ಟ ಇವೆಲ್ಲವೂ ಸಹ ಪ್ರಾಪ್ತವಾಗುತ್ತೆ. ಆದ್ದರಿಂದ ನಾವು ಮಾಡುವಂಥ ಕರ್ಮ ಕೇವಲ ನಮಗೆ ಮಾತ್ರ ಪರಿಣಾಮಿಸುತ್ತೆ, ನಮ್ಮ ಜೊತೆಯಲ್ಲಿರುವಂಥ ಮನುಷ್ಯರಿಗೆ ಮಾತ್ರ ಪರಿಣಾಮಿಸುತ್ತೆ ಅಂತ ತಿಳ್ಕೋಬಾರ್ದು. ನಾವು ಮನುಷ್ಯರು ಯಾವ ಕರ್ಮವನ್ನು ಮಾಡುತ್ತೇವೆ ಅದರ ಒಂದು ಸುತ್ತ ಇರುವಂತಹ ಪರಿಣಾಮ ಈ ಜಗತ್ತಿನಲ್ಲಿ, ಈ ಯೂನಿವರ್ಸಲ್ ಇರುವಂತಹ ಒಂದು ಎಲ್ಲ ಪ್ರಕೃತಿಯ ಶಕ್ತಿಗೂ ಸಹ ಅದು ಪಾಸಿಟಿವ್ ಆರ್ ನೆಗೆಟಿವ್ ಎನರ್ಜಿ ರೂಪದಲ್ಲಿ ಹೋಗುತ್ತೆ. ಇದಕ್ಕೆ ನಾನೊಂದು ಸಣ್ಣ ಉದಾಹರಣೆ ಹೇಳ್ತೇನೆ. ನಾನು ಒಂದ್ಸತಿ ಕನ್ಯಾಕುಮಾರಿಗೆ ಹೋಗಿದ್ದೆ. ಅಲ್ಲಿ ಒಬ್ಬ ತುಂಬ ವಯಸ್ಸಾಗಿರುವಂತಹ ಒಂದು ಸನ್ಯಾಸಿ ಇದ್ದರು. ಅವರ ಒಂದು ಇನ್ವಿಟೇಷನ್ ಮೇಲೇ ಅಲ್ಲಿ ಹೋಗಿದ್ದು. ಅವ್ರಿಗೊಂದು ಆಶ್ರಮ ಇದೆ. ಅಲ್ಲಿ ಒಂದು 4-5 ಜನ ನಾವು ವಿಸಿಟರ್ಸ್ ಆಗಿ ಹೋಗಿದ್ವಿ. ಸೊ ತೀರಾ ಆ ಒಂದು ಕಡಲ ತೀರದಲ್ಲೇ ಅಟ್ಯಾಚ್ಡ್ ಆಗಿ ಇರುವಂತಹ ಒಂದು ಸ್ಥಳ, ಒಂದು ದೊಡ್ಡ ಕಾಂಪೌಂಡ್ ಇತ್ತು. ನಾವು ಫಸ್ಟ್ ಟೈಮ್ ಹೋದಾಗ ಬೇರೆ ಎಲ್ಲೋ ಇರಬೇಕು ಅಂದ್ಕೊಂಡ್ವಿ. ಆದರೆ ಅವ್ರದ್ದು ಆಶ್ರಮ 1-2 ರೂಮು ಬೇಕಾದಷ್ಟಿತ್ತು, ಇಲ್ಲೇ ಇದೆ. ಸೊ ಸುತ್ತಮುತ್ತ ಒಂದು ರೀತಿ ಎಲ್ಲ ಕಾಡಿನ ಗಿಡಗಳು ಆ ರೀತಿ ಇತ್ತು, ಹುಲ್ಲು ಅದು ಇದು ಎಲ್ಲ ಇತ್ತು. ಆ ವ್ಯಕ್ತಿ ಬಹಳ ವಯಸ್ಸಾಗಿರೋದು, ಒಂದು 85-90 ವರ್ಷ ಆಗಿರ್ಬೋದು. ಬಟ್ ಈ ವಾಸ್ ಹೆಲ್ದಿ. ಅವರು ಬಹಳ ಪ್ರೀತಿಯಿಂದ ಸ್ನಾನ ಮಾಡ್ಕೊಳ್ಳೋದಾಗಲಿ, ಅಡುಗೆ ಮಾಡ್ಕೊಳ್ಳೋದಾಗಲಿ ನೀವೇ ಎಲ್ಲ ಮಾಡ್ಕೊಳ್ಳಿ ಅಂತ ಹೇಳಿ ಎಲ್ಲ ಫ್ರೀಡಮ್ ಕೊಟ್ಟಿದ್ವಿ. ಒಂದು 2 ದಿವಸ ಇದ್ವಿ ಅಷ್ಟೇ. ಆ ಮುಂದಗಡೆ ಇದ್ದಂಥ ಜಾಗ ಬರೀ ಹುಲ್ಲು, ಅನೇಕ ಗಿಡಗಳು ಎಲ್ಲ ದಟ್ಟವಾಗಿ ಬೆಳೆದಿತ್ತು. ಸ್ವಲ್ಪ ಕಾಲ್ದಾರಿ ಮಾತ್ರ ಇತ್ತು, ಅಲ್ಲಿ ಓಡಾಡ್ತಿತ್ತು. ಆತ ತನ್ನ ಅನುಭವದಲ್ಲಿ ಹೇಳ್ತಾನೆ, ಸಿಸ್ಟರ್ ಇಲ್ಲಿ 2-3 ಹಾವುಗಳಿವೆ ಕಾಣಿಸುತ್ತೆ, ಆದರೆ ಖುಷ್ ಅಂದ ತಕ್ಷಣ ತನ್ನ ಪಾಡಿಗೆ ಹೊರಟೋಗುತ್ತೆ. ಅವನಿರೋ ಒಂದು ರೂಮಿಗೆ ಯಾವುದೇ ಒಂದು ರೀತಿಯ ಬಾಗಿಲಾಗಲಿ ಅಡಚಣೆ ಆಗಲಿ ಏನು ಮಾಡ್ಕೊಂಡಿಲ್ಲ. ನನಗೆ ವಾಸ್ತವಿಕವಾಗಿ ನಾವು ಅಂಥ ಜಾಗದಲ್ಲಿ ಇತ್ತು ಅಭ್ಯಾಸ ಇರಲಿಲ್ಲ, ಪಟ್ಟಣದಿಂದ ಹೋಗಿದ್ವಿ ಅಂತ ತಿಳ್ಕೊಳ್ಳಿ.
ಸೊ ಅವ್ರು ಹೇಳ್ತಾ ಇದ್ದಂಗೆನೆ ಒಂದು ಸ್ವಲ್ಪ ಮನಸ್ಸಿನಲ್ಲಿ ಭೀತಿಯಂತೂ ಉಂಟಾಯಿತು. ಆದರೆ ಇನ್ನೊಂದು ಕಡೆ ನೋಡಿದಾಗ ಮತ್ತೆ ಎಷ್ಟು ಸಾಧುವಾಗಿ ಇದ್ದ, ಸರಳವಾಗಿ ಹೇಳ್ಬಿಟ್ಟ, ಅಕ್ಕವ್ರೆ ಈಗ 2-3 ಇದೆ, ಸ್ವಲ್ಪ ಅವಾಗ ಕಾಣಿಸುತ್ತೆ, ಉಶ್ ಅಂದ ತಕ್ಷಣ ಹೋಗ್ಬಿಡುತ್ತೆ. ಅಂದರೆ ಅವರ ಮನೋಚಿಂತನೆಯ ಒಂದು ಪ್ರಕಂಪನಗಳು, ಅವರ ಬಗ್ಗೆ ಯಾವುದೇ ರೀತಿ ಅಹಿತವಾದ ವಿಚಾರ ಇಲ್ಲ. ಅದು ಕಾಣಿಸಲು ನಾನು ಹೊಡೆದ್ಬಿಡ್ಬೇಕು, ಅದು ಕಾಣಿಸಲು ಇದು ಮಾಡ್ಬಿಡ್ಬೇಕು ಅಂತ ಇಲ್ಲ. ಅದಕ್ಕಾಗಿ ಬಹುಶಃ ಪ್ರಾಣಿಗಳು ಸಹ ವಿಷಕಾರಿ ಆಗಿದ್ರು ಆ ವ್ಯಕ್ತಿ ಯಾವಾಗ ಹೆಜ್ಜೆ ಇಡ್ತಾನೋ ಅದರಿಂದ ದೂರ ಹೋಗ್ಬಿಡ್ತಾರೆ, ಅಥವಾ ಅವ್ರಿಗೆ ದಾರಿ ಬಿಡ್ಬೋದು, ಅಥವಾ ಇನ್ಯಾವುದೇ ರೀತಿಯ ಒಂದು ಹಾನಿ ಮಾಡದೇ ಇರ್ಬೋದು. ಸೊ ಇದರಿಂದ ನನಗೆ ಬಹಳ ಒಂದು ಆಶ್ಚರ್ಯ ಅಂತೂ ಖಂಡಿತ ಆಯಿತು. ಇದು ಈಗಲೇ ಅಲ್ಲ, ನಾನೊಂದು ಸನ್ಯಾಸಿಯ ಒಂದು ಜೀವನದ ಒಂದು ಇದರಲ್ಲಿ ರಮಣ ಮಹರ್ಷಿಯವರ ಜೀವನ ಒಂದು ಚರಿತ್ರೆಯಲ್ಲಿ ನಾನು ಓದಿರೋದು ಅಂದರೆ, ಅವರು ಬೆಟ್ಟದ ಮೇಲೆ ಒಂದು ಬಂಡೆ ಒಳಗಡೆ ಒಂದು ಕೋಟೆ ಥರ ಇರ್ತಲ್ಲ, ಅದ್ರ ಒಳಗಡೆ ಅವ್ರು ನಿವಾಸ ಮಾಡ್ತಿದ್ರು. ಅಲ್ಲಿ ಕೂತ್ಕೊಂಡು ಏಕಾಂತದಲ್ಲಿ ಅವರು ತಪಸ್ ಮಾಡೋರಂತೆ. ಇದೆಲ್ಲ ನಮ್ಮ ಭಾರತವಾಸಿಗಳ ಚರಿತ್ರೆಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಕೆಳಗಡೆ ತಪ್ಪಲಲ್ಲಿ ದೇವಸ್ಥಾನ ಇದೆ, ಅಲ್ಲಿ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರು ಒಬ್ಬರೇನೆ ಮೇಲೆ ಹೋಗೋರಂತೆ. ಇದು ದಿನನಿತ್ಯದ ಕರ್ಮ ಇರ್ಬೋದು. ಒಂದು ದಿವಸ ಒಬ್ಬ ವ್ಯಕ್ತಿಗೆ ಇವರು ಮೇಲೆ ಹೋಗಿ ಏನ್ ಮಾಡ್ತಾರೆ ಅಂತ ನೋಡ್ಬೇಕು ಅಂತ ಆಶ್ಚರ್ಯವಾಗಿ ಅವ್ರು ಯಾರ ಜೊತೆ ಮಾತಾಡ್ತಿರ್ಲಿಲ್ವಂತೆ, ಬಹಳ ಸಮಯ ಮೌನವಾಗಿರ್ತಿದ್ರಂತೆ. ಆಗ ಒಬ್ಬ ವ್ಯಕ್ತಿ ಇವ್ರನ್ನ ಫಾಲೋ ಮಾಡ್ತಾ ಮಾಡ್ತಾ ಬೆಟ್ಟದ ಮೇಲೆ ಹೋದಾಗ ಆ ಗುಹೆ ತರ ಇರ್ತದಲ್ಲ, ಅದ್ರ ಒಳಗಡೆ ಹೋಗ್ಬಿಡ್ತಾರೆ. ಇವನಿಗೆ ಆ ಒಳಗಡೆ ಏನಿದೆ, ಏನ್ ಮಾಡ್ತಾರೆ ಅಂತ ನೋಡ್ಲಿಕ್ಕೆ ಕುತೂಹಲ. ಸೊ ಧೈರ್ಯ ಮಾಡಿ ಅವ್ರೇನ್ ಮಾಡ್ತಾರೆ, ಈ ರಮಣ ಮಹರ್ಷಿ ಒಳಗಡೆ ಹೋಗ್ಬಿಟ್ಟ ಮೇಲೆ ಇವನು ಒಳಗಡೆ ಹೋಗ್ಲಿಕ್ಕೆ ಇಣುಕಿ ನೋಡ್ತಾರೆ. ಇಣುಕಿ ನೋಡುವಂತ ಸಮಯದಲ್ಲಿ ಅವ್ರು ಹೋಗಿ ಕ್ರಾಸ್ ಲೆಗ್ ಅಲ್ಲಿ ಕೂತ್ಕೊಂಡು, ಸರಳ ಆಸನದಲ್ಲಿ ಕೂತ್ಕೊಂಡು ಯೋಗ ಮುದ್ರೆಯಲ್ಲಿ ಕೂತ್ಕೊಂಡ್ಬಿಟ್ಟಾಗ ಅವರ ಪಕ್ಕದಲ್ಲಿ ಅವನು ನೋಡಿ ಆಶ್ಚರ್ಯವಾಗಿ ಭಯಭೀತನಾಗ್ಬಿಡ್ತಾನೆ. ಅಲ್ಲಿಂದ ಅವನಿಗೆ ಕಾಲು ಕಿತ್ಕೊಂಡು ಓಡ್ ಬರ್ಬೇಕು ಅಂತ ಮನ್ಸಾಗತ್ತೆ. ಅಂತ ಕಿರ್ಚಕ್ ಹೋಗ್ತಾನೆ. ಅಷ್ಟೊತ್ತಿಗೆ ರಮಣ ಮಹರ್ಷಿಗಳು ಸನ್ನೆ ಕೊಡ್ತಾರೆ, ಅಷ್ಟೇನೆ ಹೀಗೆ ಅಂತಾರಂತೆ. ಆಗ ಅವರ ಪಕ್ಕದಲ್ಲಿ ಇದ್ದಂತ 2 ಸಿಂಹಗಳು ಶಾಂತ ಕೂತ್ಕೊಂಡ್ಬಿಡ್ತಾರೆ. ಅವನು ನೋಡಿದ ದೃಶ್ಯ ಏನಪ್ಪಾ ಅಂದ್ರೆ, ಅವ್ರು ಹೋಗಿ ಯೋಗ ಮುದ್ರೆಯಲ್ಲಿ ಕುಳಿತಿದ್ದಾರೆ, ಪಕ್ಕದಲ್ಲಿ 2 ಸಿಂಹಗಳಿದೆಯಂತೆ. ಅವು 2 ಸಹ ಇವನು ಯಾರೋ ಹೊಸಬ ಬಂದಿದ್ದಾನೆ ಅಂತ ಹಿಂಗ್ ನುಗ್ಗಕ್ ಹೋದಾಗ ಅವರು ಸುಮ್ಮನೆ ಇರು ಅಂದ ತಕ್ಷಣನೇ ಅವೆರಡು ಶಾಂತವಾಗಿ ಕೂತ್ಕೊಂಡ್ಬಿಡ್ತಂತೆ. ಇದು ಒಂದು ಚರಿತ್ರೆಯಲ್ಲಿ ಓದಿದಂತ ಮಾತು. ಇದರಲ್ಲಿ ನಾನು ನಿಮಗೆ ತಿಳಿಸುವಂತಹ ಒಂದು ವಿಶೇಷ ವಿಚಾರ ಏನಪ್ಪಾ ಅಂದ್ರೆ, ಮನುಷ್ಯನ ಸಂಕಲ್ಪದ ತರಂಗಗಳು ನಮ್ಮ ಸುತ್ತಮುತ್ತ ಇರುವಂತ ಮನುಷ್ಯರಿಗೆ ಪ್ರಭಾವಿಸುತ್ತೆ ಅನ್ನೋದು ಅಲ್ಲ, ಅದರ ಜೊತೆಯಲ್ಲಿ ಪಶು ಪಕ್ಷಿಗಳು ಸಹ ನಮ್ಮ ಒಂದು ವಿಚಾರಗಳ ಒಂದು ಪ್ರಕಂಪನೆಗಳಿಗೆ ಅವು ಸ್ಪಂದಿಸುತ್ತೆ. ಅದು ಸಕಾರಾತ್ಮಕವಾಗಿ ಇದ್ದಾಗ ಅವು ಸಕಾರಾತ್ಮಕವಾಗಿ ನಮ್ಮ ಹತ್ರ ಬರ್ತದೆ. ನಕಾರಾತ್ಮಕವಾಗಿ ನಾವು ಏನಾದ್ರೂ ಒಂದು ವೇಳೆ ಅವ್ರಿಗೋಸ್ಕರ ನಾವು ಕೆಟ್ಟದ್ದು ಯೋಚನೆ ಮಾಡಲ್ಲ, ಆದ್ರೆ ನಾವು ಟೆನ್ಷನ್ ಅಲ್ಲಿ ಇರ್ತೀವಿ, ಕೋಪ ಮಾಡ್ತೀವಿ, ಜೋರಾಗಿ ಮಾತಾಡ್ತೀವಿ ಅಂದ್ರೆ ಪ್ರಾಣಿಗಳು ದೂರ ದೂರ ಹೋಗ್ತವೆ, ಅವು ನಮ್ಮ ಹತ್ರ ಬರ್ಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ಇದರಲ್ಲೇ ಇನ್ನೊಂದು ಸಣ್ಣ ಉದಾಹರಣೆ ನಾನು ಹೇಳ್ತೀನಿ. ಒಬ್ಬ ಕುರುಬ ಪ್ರತಿನಿತ್ಯ ಆ ಕುರಿಗಳನ್ನ ಮೇಯಿಸ್ಲಿಕ್ಕೆ ಬೆಟ್ಟದ ತಪ್ಪಲಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಸೊ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನ್ ಮಾಡೋದು ಬೇಜಾರಾಗ್ತಾ ಇತ್ತು. ಅದಕ್ಕೋಸ್ಕರ ಅವನು ಕೊಳಲು ಹಿಡ್ಕೊಂಡು ಅದರಲ್ಲಿ ಕೊಳಲಿನ ನಾದ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಮಾಡ್ತಾ ಬಹಳ ಚೆನ್ನಾಗಿ ಕೊಳಲಿನ ನಾದವನ್ನ ಅವನು ನುಡಿಸ್ಲಿಕ್ಕೆ ಕಲಿತಾನೆ, ಸಫಲನಾಗ್ತಾನೆ. ಈ ಕೊಳಲಿನ ನಾದ ಎಷ್ಟು ಚೆನ್ನಾಗಿ ಅವನು ಓದ್ತಾ ಹೋಗ್ತಾನೆ ಅಂದ್ರೆ, ಕೆಲವು ದಿನಗಳಲ್ಲೇನೆ ಅಲ್ಲಿ ಸುತ್ತಮುತ್ತ ಇರುವಂತ ಜಿಂಕೆಗಳು, ನವಿಗಳು, ಆ ಒಂದು ಪಾರಿವಾಳಗಳು ಎಲ್ಲವೂ ಸಹ ಆ ಕೊಳಲಿನ ನಾದ ಕೇಳ್ತಾ ಅವನ ಹತ್ರ ಬಂದು ಕೂತ್ಕೊಳ್ತವೆ. ಕೆಲವು ನವಿಲುಗಳು ಡಾನ್ಸ್ ಮಾಡ್ತವೆ, ಜಿಂಕೆಗಳು ಓಡ್ತವೆ. ಆ ಒಂದು ಕುರುಬ ಹುಡುಗನಿಗೆ ಅದೆಲ್ಲ ಸಾಮಾನ್ಯ ಅನ್ಸ್ಬಿಡುತ್ತೆ. ಸೊ ಪ್ರತಿನಿತ್ಯ ಅವುಗಳೆಲ್ಲ ಹೋದಾಗ ಅವನಿಗೆ ಖುಷಿ ಆಗ್ತದೆ, ಅವನಿಗೆ ಟೈಮ್ ಪಾಸ್ ಆಗುತ್ತೆ. ಸಂಜೆ ಆದ್ಮೇಲೆ ಅವನು ವಾಪಸ್ ಮನೆಗೆ ಕುರಿಗಳನ್ನ ಕರ್ಕೊಂಡು ವಾಪಸ್ ಬರ್ತಾನೆ. ಹೀಗೆ ಮಾಡ್ತಾ ಇರ್ಬೇಕಾದ್ರೆ ಒಂದು ದಿನ ಒಂದು ಕುರಿನ ಒಂದು ನರಿ ಸಾಯಿಸ್ಬಿಡುತ್ತೆ. ಪಾಪ ಇವನು ಅಷ್ಟು ಕುರಿಗಳನ್ನ ವಾಪಸ್ ಕರ್ಕೊಂಡ್ಬಂದು ಅವನ ದಣಿಗೆ ತೋರಿಸ್ಬಿಟ್ಟಲ್ಲ. ಆವತ್ತಿನ ದಿವಸ ಒಂದು ಕುರಿ ಕಡಿಮೆ ಆಗೋಯ್ತು, ಅವನಿಗೂ ದುಃಖ ಆಯ್ತು. ದಣಿ ಅವನಿಗೆ ಚೆನ್ನಾಗಿ ಹೊಡೆದ್ಬಿಡ್ತಾನೆ, ನೀನು ಅಷ್ಟು ನೋಡ್ಕೊಳ್ಳಿಲ್ವಾ ಅಂತ. ಇವನು ಪಾಪ ದುಃಖಿತನಾಗಿ ಏನ್ ಮಾಡೋದು ಅಂತ ಹೇಳಿ ಅವತ್ತು ರಾತ್ರಿ ಎಲ್ಲ ಅಳ್ತಾ ಕೂತಿರ್ತಾನೆ. ಮಾರನೇ ದಿನ ಹೆಂಗೂ ಮತ್ತೆ ವಾಪಸ್ ಹೋಗ್ಲೇಬೇಕು. ಸೊ ಬಹಳ ಒಂದು ದುಃಖದ ಭಾರದ ಒಂದು ಮನಸ್ಸಿನಿಂದ ಹೋಗ್ತಾನೆ.
ಕುರಿಗಳನ್ನ ಬಿಡ್ತಾನೆ. ಸೊ ಮತ್ತೆ ಆ ಕೊಳಲು ಹಿಡ್ಕೊಳ್ತಾನೆ, ಆ ಕೊಳಲಿನ ನಾದವನ್ನ ಊದ್ತಾನೆ. ಆ ಕೊಳಲಿನ ನಾದದಲ್ಲಿ ಈಗ ಅವನ ಹೃದಯದಲ್ಲಿ ತುಂಬಿದ ದುಃಖದ ಒಂದು ವೈಬ್ರೇಷನ್, ಪ್ರಕಂಪನಗಳು ಬಹಳ ಸರಾಗವಾಗಿ ಬರ್ತಾ ಇರ್ತದೆ. ಅದು ಎಷ್ಟು ಸರಾಗವಾಗಿ ಆ ದುಃಖದ ಪ್ರಕಂಪನಗಳು ಹೋಗುತ್ತೆ ಅಂದರೆ, ಅವತ್ತಿನ ದಿವಸ ಅದೇ ಪಕ್ಷಿಗಳು, ಅದೇ ಜಿಂಕೆ ಮರಿಗಳು ದೂರದರ ಕುತ್ಕೊಳ್ತವೆ. ಯಾವುದು ಡ್ಯಾನ್ಸ್ ಮಾಡೋದಿಲ್ಲ, ಯಾವುದು ಕುಣಿಯೋದಿಲ್ಲ, ಜಿಂಕೆಗಳು ಓಡೋದಿಲ್ಲ, ಎಲ್ಲವೂ ಸಾಕು. ಸ್ವಲ್ಪ ಹೊತ್ತಿಗೆ ಅವನಿಗೆ ಆ ಕುರಿ ಹೋಯ್ತಲ್ಲ ಅಂತ ಹೇಳಿ ದುಃಖ ಪಟ್ಕೊಂಡು ಅಳ್ತಾ ಕುತ್ಕೊಂತಾನೆ. ಕಣ್ಣಲ್ಲಿ ನೀರು ಬರ್ತಾ ಇರ್ತದೆ. ಇನ್ನು ಸ್ವಲ್ಪ ಹೊತ್ತಿಗೆ ನೋಡಿದ್ರೆ ಆ ಜಿಂಕೆ ಮರಿ ಕಣ್ಣುಗಳಲ್ಲಿ ನೀರು ಬರ್ತಾ ಇದೆ. ಸೊ ಇಂಥ ಸನ್ನಿವೇಶ ನೋಡಿದಾಗ ಅವನಿಗೆ ಆಶ್ಚರ್ಯ ಆಗುತ್ತೆ, ಇದೇನಿದು, ನನಗೆ ತಾನೇ ದುಃಖ ಆಗಿರೋದು, ಇವುಗಳೆಲ್ಲ ಯಾತಕ್ಕೆ ಪೆಚ್ಚಮೋಳೆ ಹಾಕೊಂಡು ಕೂತ್ಕೊಂಡಿದ್ದಾವೆ ಅಂತ ಹೇಳಿ ಯೋಚನೆ ಮಾಡಿ ಅವನ ದುಃಖದ ಸನ್ನಿವೇಶವನ್ನು ಮರೆತು ಬಹಳ ಖುಷಿ ಪಟ್ಕೊಂಡು ಇರೋ ಕುರಿಗಳನ್ನಾದ್ರೂ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಹೇಳಿ ಮತ್ತೆ ಖುಷಿಯಿಂದ ನಾದವನ್ನು ಹಾರಲಿಕ್ಕೆ ಓದಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಒಂದು ಖುಷಿಯ ತರಂಗಗಳನ್ನ ಅವನ ಮನಸ್ಸಲ್ಲಿ ತಗೊಂಡು ಬರ್ತಾ ಬರ್ತಾ ಯಾವ ಕೊಳನ್ನು ಊದ್ತಾನೆ, ಆಗ ಪುನಃ ನವಿಲುಗಳೆಲ್ಲ ಡ್ಯಾನ್ಸ್ ಮಾಡ್ತವೆ, ಜಿಂಕೆಗಳು ಓಡ್ಲಿಕ್ಕೆ ಶುರು ಮಾಡ್ತವೆ, ಪಾರಿವಾಳಗಳು ಹಾರ್ಲಿಕ್ಕೆ ಶುರು ಮಾಡ್ತವೆ. ಇದು ಒಂದು ಸನ್ನಿವೇಶ. ಅಂದ್ರೆ ಆತ್ಮೀಯರೇ, ಉದಾಹರಣೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಹಳ ಜನರ ಮನೆಯಲ್ಲಿ ಇವತ್ತು ಪೆಟ್ ಡಾಗ್ಸ್ ಆಗಲಿ ಕೆಲವೊಂದು ಅನಿಮಲ್ಸ್ನ ಇಟ್ಕೊಂಡಿರ್ತಾರೆ. ಅದರಲ್ಲಿ ನೋಡಿ ಬಹಳ ಚೆನ್ನಾಗಿ ಅವು ಸ್ಪಂದಿಸ್ತವೆ. ನಮ್ಮ ಮನಸ್ಸಿನಲ್ಲಿ ಯಾವ ರೀತಿ ಸಂಘರ್ಷ ಇರ್ತದೋ ಆ ಸಂಘರ್ಷ ರೀಚ್ ಆಗಿದ ತಕ್ಷಣನೇ ಅವು ಸಹ ನಮ್ಮ ಒಂದು ನೆಗೆಟಿವ್ ಎನರ್ಜಿ ಇದ್ರೆ ನಮ್ಮಿಂದ ದೂರ ಓಡ್ಲಿಕ್ಕೆ ಪ್ರಯತ್ನ ಮಾಡ್ತವೆ, ಪಾಸಿಟಿವ್ ಎನರ್ಜಿ ಇದ್ರೆ ನಮ್ಮ ಹತ್ರ ಬರಲಿಕ್ಕೆ ಪ್ರಯತ್ನ ಮಾಡ್ತವೆ. ಸೊ ಈ ಒಂದು ಉದಾಹರಣೆಯಿಂದ ಅರ್ಥ ಆಗೋದೇನಪ್ಪ ಅಂದ್ರೆ, ನಮ್ಮ ಕರ್ಮಗಳ ಪ್ರಭಾವ, ನಮ್ಮ ಸಂಬಂಧಗಳು, ವ್ಯವಹಾರದ ಪ್ರಭಾವ ಮನುಷ್ಯರ ಜೊತೆ ಅಲ್ಲದೆ ಪಶು ಪಕ್ಷಿ ಪ್ರಾಣಿಗಳ ಜೊತೆ ಆಗುತ್ತೆ. ಇನ್ನ ಒಂದು ಸುಂದರವಾದ ಉದಾಹರಣೆ ಎಂದರೆ, ನಮ್ಮ ಭಾರತದಲ್ಲಿ ನಮ್ಮ ಹಿಂದಿನ ಋಷಿ ಮುನಿಗಳು ಎಲ್ಲ ಪ್ರಾಣಿಗಳ ಜೊತೆ ಮಾತಾಡ್ತಿದ್ರಂತೆ. ಆಗ ಪ್ರಾಣಿಗಳ ಭಾಷೆ ಅವ್ರಿಗೆ ಅರ್ಥ ಆಗ್ತಿತ್ತು ಅಂತ ಹೇಳ್ತಾರೆ. ಮನುಷ್ಯ ಯಾವಾಗ ಸ್ವಾರ್ಥಿ ಆಗ್ಬಿಟ್ಟ, ವಿಕೃತಗಳಿಗೆ ವಶ ಆಗ್ತಾ ಹೋದ, ಅವನ ಬುದ್ಧಿಯಲ್ಲಿ ತಾಮಸಿಕತೆ ಹೆಚ್ಚಾಯ್ತು. ಈ ಒಂದು ಪಶು ಪ್ರಾಣಿಗಳ ಸುಂದರವಾದಂತಹ ಒಂದು ಭಾಷೆ, ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅವನು ಅಸಮರ್ಥನಾಗಿದೆ. ಆದ್ರಿಂದ ಇವತ್ತು ನೋಡಿ ಬಹಳ ಸತಿ ನಾವು ನೋಡ್ತೇವೆ, ಎಷ್ಟೋ ಜನರು ಒಗ್ಗಟ್ಟಲ್ಲಿ ಬಂದ್ಬಿಟ್ಟು ಪ್ರಾಣಿಗಳನ್ನ ರಕ್ಷಣೆ ಮಾಡಿ, ಪರಿಸರವನ್ನ ರಕ್ಷಣೆ ಮಾಡಿ ಅಂತ ಸ್ಟ್ರೈಕ್ ಮಾಡ್ತಾರೆ, ಹೇಳ್ತಾರೆ. ಅಂತ ಒಂದು ಪರಿಸರ ಪ್ರೇಮಿಗಳು, ಪ್ರಾಣಿಗಳ ಪ್ರೇಮಿಗಳು ಇದ್ದಾರೆ, ಆದ್ರೆ ಹೆಚ್ಚಾಗಿಲ್ಲ. ಯಾಕೆ ಅಂದ್ರೆ ಮನುಷ್ಯ ತನ್ನದೇ ಲೋಕದಲ್ಲಿ ಟೆನ್ಷನ್ ಅಲ್ಲಿ ಇರ್ತಾನೆ. ಇನ್ನು ನಮ್ಮನ್ನ ನಾವು ನೋಡ್ಕೊಳಕ್ಕಾಗಲ್ಲ, ಅವ್ರನ್ನ ಯಾರು ನೋಡ್ಕೊಳ್ತಾರೆ ಎನ್ನುವಂತ ಒಂದು ಹೊರೆ. ವಾಸ್ತವಿಕವಾಗಿ ಪಶುಗಳಾಗ್ಲಿ ಪ್ರಾಣಿಗಳಾಗ್ಲಿ ನಮ್ಮಿಂದ ಏನು ಅಪೇಕ್ಷೆ ಪಡೋದಿಲ್ಲ. ಅವ್ರ ಅಪೇಕ್ಷೆ ಪಡೋದೇನಪ್ಪಾ ಅಂದ್ರೆ ಪಾಸಿಟಿವ್ ವೈಬ್ರೇಷನ್. ನೀವು ಕೊಡ್ತಾ ಹೋದ್ರೆ ಅವರಿಂದ ನಿಮ್ಗೆ ಹೆಚ್ಚಾಗಿ ಲಾಭವೇ ಆಗುತ್ತೆ ವಿನಃ ದೇ ವಿಲ್ ಪ್ರೊಟೆಕ್ಟ್ ಅಸ್, ದೇ ವಿಲ್ ಲವ್ ಅಸ್, ದೇ ವಿಲ್ ಕೇರ್ ಫಾರ್ ಅಸ್. ಇಂಥ ಒಂದು ಅನೇಕ ಒಂದು ಘಟನೆಗಳನ್ನ ನಾವು ದಿನನಿತ್ಯ ಜೀವನದಲ್ಲಿ ನೋಡ್ಬೋದು. ಖಂಡಿತವಾಗ್ಲೂ ಆಗ್ತಾರೆ. ನಾನು ಮೊನ್ನೆ ಟಿವಿಯಲ್ಲಿ ವಾಚ್ ಮಾಡ್ಬೇಕಂದ್ರೆ ಒಂದು ಸ್ನೇಕ್ ವಿಲೇಜ್ ಅಂತಾನೆ ಇದೆಯಂತೆ. ಅಲ್ಲಿ ಸಣ್ಣ ಸಣ್ಣ ಮಕ್ಕಳು ಆಟಿಕೆಗಾಗಿ ಬರೀ ಸ್ನೇಕ್ನೇ ಯೂಸ್ ಮಾಡ್ತಾರಂತೆ. ನಾನು ಅಲ್ಲಿ ನೋಡಿದ್ದು, ಇವಾಗ ನೀವು ಹೇಳಿದ್ದು ನೋಡಿದ್ರೆ ನಂಗೆ ತುಂಬಾ ಕ್ಲಾರಿಫೈ ಆಗ್ತಾ ಇದೆ. ಹೌದು, ನಮ್ಮ ಸಂಕಲ್ಪಗಳು ನಮ್ಮ ಪ್ರಕೃತಿ ಜೊತೆಗೆ ಪ್ರಾಣಿಗಳ ಜೊತೆಗೆ ತುಂಬಾ ಒಡನಾಟ ಇರುತ್ತೆ ಅನ್ನೋದು ನಂಗೆ ತುಂಬಾ ಕ್ಲಾರಿಫೈ ಆಯಿತು. ಥ್ಯಾಂಕ್ ಯು ಸೋ ಮಚ್. ನನ್ನ ಮುಂದಿನ ಪ್ರಶ್ನೆ ಆಗಿದೆ, ಪಾಪ ಮತ್ತೆ ಪುಣ್ಯವನ್ನ ನಾವು ಒಬ್ಬರೇ ಮಾಡೋದಿಲ್ಲ, ಒಂದು ಸಂಘದ ಜೊತೆ ಮಾಡ್ತೇವೆ. ಅದರ ಪರಿಣಾಮ ಸಂಬಂಧಗಳಲ್ಲಿ ಹೇಗೆ ಬೀರುತ್ತೆ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಈಗ ನಾವು ಯಾರ ಜೊತೆ ಸಂಕಲ್ಪ ಮಾಡ್ತೀವಿ, ಕರ್ಮ ಮಾಡ್ತೀವಿ, ಅದರ ಪರಿಣಾಮ ಅವರ ಜೊತೆನೇ ಸಿಗುತ್ತೆ. ಅದು ಒಬ್ಬರಿರ್ಬೋದು, 10 ಜನ ಇರ್ಬೋದು. ಈಗ ಬಹಳ ಸತಿ ಕೆಲವರು ಏನ್ ಹೇಳ್ತಾರೆ, ನಾವೊಬ್ಬರೇ ಏನ್ ಮಾಡಿಲ್ವಲ್ಲ, ಎಲ್ಲರ ಜೊತೆ ತಾನೇ ಮಾಡಿರೋದು, ಅವರು ಮಾಡಿದ್ರು ನಾವು ಮಾಡಿದ್ವಿ. ಈ ಅನುಸರಣೆ ಏನಿದೆ, ಈ ಅನುಸರಣೆಯ ಕರ್ಮಗಳು ಅದು ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು, ಆದರೆ ಪರಿಣಾಮ ಜೊತೆಯಲ್ಲಿ ಸಿಗುತ್ತೆ, ಜೊತೆಯಲ್ಲಿ ಸಂಬಂಧಗಳಲ್ಲಿ ಬರ್ತಾರೆ. ಅದರಿಂದ ನೋಡಿ, ಕೆಲವೊಂದು ಪರಿವಾರದಲ್ಲಿ ಎಲ್ಲರೂ ಸಹ ಒಬ್ರಿಗೊಬ್ಬರಿಗೆ ದುಃಖ ಕೊಡೋರೇ ಸಿಕ್ಕಿರ್ತಾರೆ. ಕೆಲವೊಂದು ಪರಿವಾರದಲ್ಲಿ ಎಲ್ಲರೂ ಒಬ್ರಿಗೊಬ್ಬರಿಗೆ ಸುಖ ಕೊಡ್ತಾರೆ. ಅವಾಗ ಅಂತ ಪರಿವಾರವನ್ನ ನೋಡಿದಾಗ ಎಂತಪ್ಪ ಈ ಮನೆ ಸ್ವರ್ಗದಂತಿದೆ ಅಂತೀರ. ಎಲ್ಲಿ ಕಚ್ಚಾಡ್ತಾ ಇರ್ತಾರೆ, ದುಃಖ ಕೊಡ್ತಾರೆ, ಒಬ್ರಿಗೊಬ್ಬರಿಗೆ ಕೂನಿ ಮಾಡ್ಬಿಡ್ತಾರೆ, ಒಬ್ರಿಗೊಬ್ಬರಿಗೆ ದ್ವೇಷ ಮಾಡ್ಕೊಳ್ತಾರೆ, ಆದ್ರೆ ಅವ್ರು ಒಟ್ಟಿಗೆ ಇರ್ತಾರೆ. ಯಾಕೆ ಅಂದ್ರೆ ಅವ್ರ ಲೆಕ್ಕಾಚಾರನೇ ಒಟ್ಟಿಗೆ ಇದೆ. ಸೊ ಎಲ್ಲಿವರೆಗೂ ಅದು ಬಿಡುಗಡೆ ಆಗೋದಿಲ್ಲ, ಅಲ್ಲಿವರೆಗೂ ಅವರು ದೂರ ಹೋಗ್ಲಿಕ್ಕೆ ಆಗೋದಿಲ್ಲ. ಅವಾಗ ಏನ್ ಹೇಳ್ತಾರೆ, ಈ ಮನೇಲಿ ಎಲ್ಲರೂ ಅಂತವ್ರೆ ಸೇರ್ಕೊಂಡಿದಾರಪ್ಪ. ಯಾಕೆ ಅಂದ್ರೆ ಅಲ್ಲಿ ಹೇಗ್ ಹೋದ್ರಿ ನೀವು, ಅಂತ ಪರಿವಾರದಲ್ಲಿ ಹೇಗ್ ಹೋದ್ರಿ ಅಂದ್ರೆ ನಿಮ್ಮ ಕರ್ಮದ ಸಂಸ್ಕಾರ ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗುತ್ತೆ. ಸೊ ಒಳ್ಳೆಯ ಸಂಸ್ಕಾರವನ್ನ ಇಟ್ಕೊಂಡಾಗ
ಒಳ್ಳೆಯವರ ಜೊತೆ ಕರ್ಮ ಮಾಡಿದಾಗ, ಅದಕ್ಕೆ ದಾಸರು ಹಿಂದೆ ಏನು ಹೇಳಿದ್ರು, ನಮಗೇನೋ ಅರ್ಥ ಆಗದೆ ಇದ್ರೂ ಸಹ ಪರವಾಗಿಲ್ಲ, ಒಂದು ಅರ್ಧ ಗಳಿಗೆ ಒಳ್ಳೆಯವರ ಸಂಘದಲ್ಲಿ ಕುತ್ಕೊಂಡು ಎದ್ದು ಬಂದ್ರು ಸಾಕಂತೆ, ಅದರಿಂದಾನೂ ನಿನಗೆ ಮೋಕ್ಷ ಸಿಗುತ್ತೆ, ಅದರಿಂದಾನೂ ನಿನಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಬಂದರು. ಯಾಕೆ ಅಂದ್ರೆ ಸಂಘದಂತೆ ರಂಗು, ಸಂಘದಂತೆ ನಮ್ಮ ಸಂಸ್ಕಾರ, ಸಂಘದಂತೆ ನಮ್ಮ ಒಂದು ಕರ್ಮಗಳ ಒಂದು ಪ್ರಭಾವ ಬೀರುತ್ತೆ. ಒಂದು ಸ್ವಲ್ಪ ಹೊತ್ತು ಕೆಟ್ಟವರ ಸಂಘದಲ್ಲಿ ಕೂತ್ಕೊಳ್ಳಿ, ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳು ತನ್ನಿಂದ ತಾನೇ ಬರ್ತವೆ. ಖಂಡಿತ ಖಂಡಿತ. ನಿಮ್ಮ ವಿಚಾರಗಳು ಯಾವಾಗ ಕೆಟ್ಟದಾಗಿ ಬರ್ತಾ ಇರ್ತದೋ ಆ ವಿಚಾರಗಳು ಎನರ್ಜಿ ಅಂತ ಹೇಳಿದೆ ನಾನು. ಈ ಎನರ್ಜಿ ಏನ್ ಮಾಡುತ್ತೆ, ಕೆಟ್ಟದನ್ನ ಮಾಡ್ಲಿಕ್ಕೆ ನಿಮ್ಗೆ ಫೋರ್ಸ್ ಮಾಡುತ್ತೆ. ಎಲ್ಲಿವರೆಗೂ ಆ ಎನರ್ಜಿನ ನೀವು ಕರ್ಮದಲ್ಲಿ ತಗೊಂಡ್ ಬರಲ್ಲ, ಅಲ್ಲಿವರೆಗೂ ಇಲ್ಲಿ ಟೆನ್ಷನ್ ಆಗ್ತಾ ಇರ್ತದೆ. ಸೊ ಅದಕ್ಕೆ ಕೆಲವರು ಏನ್ ಮಾಡ್ತಾರೆ, ಕೋಪ ಬಂದ ತಕ್ಷಣನೇ ಹೊಡೆದ್ಬಿಡ್ತಾರೆ, ಕೋಪ ಬಂದ ತಕ್ಷಣನೇ ಬೈದು ಬಿಡ್ತಾರೆ. ಇಲ್ಲ ಅದು ಮಾಡಬಾರ್ದು ಅಂದ್ರೆ ಕೋಪ ಬಂದ ತಕ್ಷಣ ಹೋಗಿ ಡ್ರಿಂಕ್ಸ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಏನ್ ಮಾಡ್ತಾರೆ, ಸುಮ್ಮನೆ ಮಾಡ್ಕೊಂಡ್ಬಿಡ್ತಾರೆ. ಏನಾಯ್ತು, ನಿಮ್ಮ ನೆಗೆಟಿವ್ ಎನರ್ಜಿನ ಸಬ್ಸೈಡ್ ಮಾಡಿದ್ರಿ, ಬಟ್ ಅದನ್ನ ಕಂಪ್ಲೀಟ್ ಆಗಿ ಶಮನ ಮಾಡಿಲ್ಲ. ಸೊ ನೆಗೆಟಿವ್ ಸೈಕಲ್ ಮತ್ತೆ ಶುರು ಆಯ್ತು, ಮತ್ತೆ ಕೋಪ ಬಂತು, ಮತ್ತೆ ಹೊಡಿತೀರಾ, ಇಲ್ಲ ಬಡಿತೀರಾ, ಇಲ್ಲ ಹೋಗ್ಬಿಟ್ಟು ಕುಡ್ಕೊಂಡ್ ಬರ್ತೀರಾ, ಮತ್ತೆ ಕುಡಿದ್ ಬಂದ್ಮೇಲೆ ಏನ್ ಮಾಡ್ತೀರಾ, ಅದೇ ಮಾಡೋದು. ಸೊ ಇಲ್ಲಿ ಯಾವುದೇ ಪ್ರಕಾರದಲ್ಲಿ ನಿಮ್ಮಲ್ಲಿ ಶ್ರೇಷ್ಠ ಸಂಸ್ಕಾರ ತುಂಬಿಕೊಳ್ಳುವಂತ ಕ್ರಿಯೆ ಇಲ್ಲ. ಯಾಕೆಂದ್ರೆ ನೆಗೆಟಿವ್ ಸಂಘದಿಂದ ನೆಗೆಟಿವ್ ಸಂಸ್ಕಾರವನ್ನ ರಿಪೀಟ್ ಮಾಡ್ತಾ ಹೋಗ್ತಾ ಇದ್ದೀರಾ. ಸೊ ಅದಕ್ಕೆ ಸಂಘ ಶ್ರೇಷ್ಠವಿದ್ದಾಗ ಬಹುಶಃ ನನ್ನ ಸಂಸ್ಕಾರ ಶ್ರೇಷ್ಠ ಇಲ್ಲದೆ ಇದ್ರೂ ಸಂಸ್ಕಾರವನ್ನ ಶ್ರೇಷ್ಠ ಮಾಡ್ಕೊಳ್ಳಿಕ್ಕೆ ನನಗೆ ಎನರ್ಜಿ ಸಿಗುತ್ತೆ. ಅನೇಕ ಬಾರಿ ನಾವು ನೋಡ್ತೇವೆ, ಒಬ್ಬರು ಒಂದು ಒಳ್ಳೆ ಸತ್ಸಂಗದಲ್ಲಿ ಕೂತ್ಕೊಂಡಿರ್ತಾರೆ. ವಾಸ್ತವಿಕವಾಗಿ ಈಗಿನ ಕಲಿಯುಗದಲ್ಲಿ ಎಲ್ಲರೂ ಏನ್ ತಿಳ್ಕೊಳ್ತಾರೆ, ಸತ್ಸಂಗ, ಭಗವಂತ ಅಥವಾ ಧರ್ಮದ ಮಾತುಗಳು ವಯಸ್ಸಾಗಿರೋರು ಹೋಗಿ ಕೂತ್ಕೊಂಡು ಕೇಳುವಂಥದ್ದು, ನಮ್ಮಂತವ್ರಿಗಿಲ್ಲ ಅಂತ ಹೇಳ್ತಾರೆ. ಇದು ಎಷ್ಟು ಸತ್ಯ? ವಯಸ್ಸಾಗಿರೋರು ಆ ಸಮಯದಲ್ಲಿ ಹೋಗಿ ಕುತ್ಕೊಳ್ಬೇಕು ಅಂತಂದ್ರೆ ಅವ್ರು ಸಾಧಿಸುವಂತದ್ದು ಏನೂ ಇಲ್ಲ. ಒಳ್ಳೇದು ಕೆಟ್ಟದು ಸಾಧಿಸುವಂತದ್ದು ಎನರ್ಜಿ ಇದ್ದಾರೆ. ಸೊ ಬೇಸಿಕ್ ಆಗಿ ನಮ್ಮ ಅಭಿಪ್ರಾಯವೇ ತಪ್ಪಾಗಿದೆ. ನನಗೆ ಒಳ್ಳೇದು ಕೆಟ್ಟದು ಅರಿವು ಅಥವಾ ಪರಮಾತ್ಮಂದಿರ್ಬೋದು, ಈ ಜಗತ್ತಿನ ಸತ್ಯ ಅಸತ್ಯಗಳನ್ನ ತಿಳ್ಕೊಳ್ಳುವಂಥದ್ದು. ಯಾಕೆ ಅಂದ್ರೆ ನನ್ನ ಜೀವನದ ಉದ್ದ ಎಲ್ಲೂ ತಪ್ಪು ಮಾಡಬಾರ್ದು ಅಂತ. ಸೊ ಜೀವನ ಎಲ್ಲ ತಪ್ಪು ಒಪ್ಪುಗಳನ್ನ ಮಾಡ್ಬಿಟ್ಟು ಕೊನೆಯಲ್ಲಿ ಕೂತ್ಕೊಂಡು ನಾನು ಏನೇ ತಿಳ್ಕೊಳ್ಬೇಕು ಅಂದ್ರೆ ತಿಳ್ಕೊಳ್ತೀವಿ ನಿಜಾನೇ, ಆದ್ರೆ ಆಗ ಮಾಡುವಂತ ಶಕ್ತಿ, ಪರಿವರ್ತನೆಗೆ ಸಮಯ ಇರೋದಿಲ್ಲ, ನಮಗೆ ಸಮಯನೂ ಇರಲ್ಲ, ಶಕ್ತಿನೂ ಇರೋದಿಲ್ಲ. ಸೊ ಆ ಕಾರಣದಿಂದ ನಮ್ಮ ಜೀವನದ ಒಂದೊಂದು ಹೆಜ್ಜೆಯಲ್ಲಿ ಶ್ರೇಷ್ಠತೆಯನ್ನ ಸಂಪಾದಿಸಬೇಕು ಅಂತ ಗುರಿ ಯಾರಿಗಿರ್ತದೆ, ನನ್ನ ಜೀವನದಲ್ಲಿ ಸುಖ, ಶಾಂತಿ, ಆನಂದ ಸಿಗಬೇಕು. ಎರಡನೇದು, ನಾವು ಕರ್ಮ ಮಾಡುವಂಥದ್ದು ಒಂದು ನಮಗೋಸ್ಕರ, ಇನ್ನೊಂದು ಅನ್ಯರಿಗೋಸ್ಕರ. ಕಾರಣ ಏನಂದ್ರೆ ಮನುಷ್ಯ ಈ ಸೃಷ್ಟಿಯಲ್ಲಿ ಎಲ್ಲಾ ಪ್ರಾಣಿಗಳಿಗಿಂತ ಅತ್ಯಂತ ಶ್ರೇಷ್ಠ. ಸೊ ಮನುಷ್ಯನ ಜೀವನ ಎನ್ನುವಂಥದ್ದು ಅತ್ಯಂತ ಶ್ರೇಷ್ಠ ಸ್ಥಾನವನ್ನ ಪಡ್ಕೊಂಡಿರುವಂತ ಪ್ರಾಣಿ ನಾವು. ಇಂತಹ ಜೀವನದಲ್ಲಿ ನಮ್ಮಲ್ಲಿ ವಿಚಾರ ಶಕ್ತಿ ಇದೆ, ಬುದ್ಧಿಶಕ್ತಿ ಇದೆ, ನಿರ್ಣಯ ಮಾಡುವ ಶಕ್ತಿ ಇದೆ, ಸಂಸ್ಕಾರ ರೂಪಿಸಿಕೊಳ್ಳುವಂತ ಶಕ್ತಿ ಇದೆ, ಸಂಬಂಧಗಳನ್ನು ಆಯ್ಕೆ ಮಾಡುವ ಶಕ್ತಿ ಇದೆ, ಪರಿಶ್ರಮ ಪಡುವಂತ ಶಕ್ತಿ ಇದೆ. ಇದೆಲ್ಲಾ ಶಕ್ತಿಗಳನ್ನ ಭಗವಂತ ನಮಗೆ ಕೊಟ್ಟಿದ್ದಾಗ ಅದನ್ನೆಲ್ಲ ಕೇವಲ ತಿಂದು ಕುಡಿದು ಸ್ವಲ್ಪ ಸಮಯ ಮಜಾ ಮಾಡಿ ವ್ಯರ್ಥವನ್ನಾಗಿ ಕಳೆದ ಮೇಲೆ ಭವಿಷ್ಯವನ್ನ ರೂಪಿಸಿಕೊಳ್ಳೋದು ಯಾವಾಗ? ಅದಕ್ಕೆ ನೀವು ಸಮಯವನ್ನ ಕೊಡ್ಲಿಲ್ಲ, ಶಕ್ತಿಯನ್ನು ಕೊಟ್ಟಿಲ್ಲ. ಅದಕ್ಕೆ ಪರಮಾತ್ಮ ನಮ್ಗೇನು ಈಶ್ವರಿ ಆದೇಶ ಕೊಡ್ತಾನೆ, ಇಡೀ ಜೀವನದಲ್ಲಿ ಪ್ರತಿದಿನದ ಲೆಕ್ಕಾಚಾರ ನೋಡಿ 24 ಗಂಟೆ ಭಗವಂತ ಕೊಟ್ಟಿದ್ದಾನೆ. ಅದರಲ್ಲಿ 8 ಗಂಟೆ ಈ ಶರೀರದ ಒಂದು ಕಾಯಕ ಮಾಡಿ, ನೀವೇನು ಸಂಪಾದನೆ ಮಾಡ್ತೀರಾ, ಕೆಲಸ ಕಾರ್ಯ ಮಾಡ್ತೀರಾ, ಇನ್ನ 8 ಗಂಟೆ ನಿದ್ದೆ ಮಾಡಿ. ಯಾಕೆ? ಈ ಶರೀರ ಒಂದು ಮಿಷನ್ ತರ, ಇದಕ್ಕೂ ರೆಸ್ಟ್ ಬೇಕು. ಇನ್ನ 8 ಗಂಟೆ ಉಳಿಯೋದ್ರಲ್ಲಿ ನಿಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಳಿ. ವರ್ತಮಾನ ಸಮಯದ ಒಂದು ಸಂಸ್ಕಾರಗಳನ್ನ ಬದಲಾವಣೆ ಮಾಡ್ಕೊಳ್ಳೋಕೆ ಜ್ಞಾನಾರ್ಜನೆ ಮಾಡಿ, ಸಾಧನೆ ಮಾಡಿ, ಶ್ರೇಷ್ಠ ಕರ್ಮಗಳನ್ನ ಮಾಡಿ, ಶ್ರೇಷ್ಠ ಸಂಘದಲ್ಲಿ ಬರುವಂತದಕ್ಕೆ ಸಮಯ ಕೊಡಿ. ಸೊ ಇಂಥ ಚಟುವಟಿಕೆಗಳನ್ನು ನಾವು ರೂಪಿಸ್ಕೊಳ್ಬೇಕು. ಇಲ್ಲವಾದಲ್ಲಿ ಏನಾಗುತ್ತೆ, ಬಹುಶಃ ನಾವು ಸಂಸ್ಕಾರ ಬದಲಾವಣೆ ಮಾಡ್ಕೊಂಡಿಲ್ಲ ಅಂದ್ರೆ ಪುನಃ ಪುನಃ ಅದೇ ಒಂದು ಸಂಘದಲ್ಲಿ ನಾವು ಮಾಡಿದ್ದೇ ಮಾಡ್ತೀವಿ, ತಗೊಂಡಿದ್ದೆ ತಗೊಳ್ತೀವಿ, ಪಡ್ಕೊಂಡಿದ್ದೆ ಪಡ್ಕೊಳ್ತೀವಿ. ಸೊ ಪರಿವರ್ತನೆ ಬೇಕು ಅಂದಾಗ ಒಂದು ಹೆಜ್ಜೆ ನಾವು ಪರಿವರ್ತನೆಗೆ ಸಾಹಸದ ಹೆಜ್ಜೆ ಇಡಲೇಬೇಕು. ಸೊ ನಿನ್ನೆವರೆಗೂ ಇದು ಮಾಡ್ತಾ ಇದ್ನಪ್ಪ, ಇವಾಗ ನನ್ನ ಕೈಲಿ ಆಗಲ್ಲ ಅನ್ನುವಂಥ ಸಂಕಲ್ಪ ಮಾಡದೆ, ನಿನ್ನೆವರೆಗೂ ತಪ್ಪು ಮಾಡಿದೆ ಆದ್ರೆ ಇವತ್ತು ಒಳ್ಳೇದು ಮಾಡ್ಬೋದಲ್ಲ, ನಿನ್ನೆವರೆಗೂ ಪಾಪ ಮಾಡ್ತಾ ಇದ್ದೆ ಇವತ್ತು ಪುಣ್ಯ ಮಾಡ್ಬೋದಲ್ಲ, ನಿನ್ನೆವರೆಗೂ ವ್ಯರ್ಥವಾಗಿ ಸಮಯ ಕಳೀತಾ ಇದೆ ಆದ್ರೆ ಇವತ್ತು ಒಳ್ಳೆಯದರಲ್ಲಿ ಸಮಯ ಕಳಿಬಹುದಲ್ಲ. ಸೊ ಈ ಶುದ್ಧ ಸಂಕಲ್ಪನೆ ನಮ್ಮ ಸಂಬಂಧಗಳನ್ನ ಬದಲಾಯಿಸಿ. ಹಾಗಾದ್ರೆ
ಪ್ರತಿಯೊಬ್ಬರೂ ಮಾಡುವ ಕರ್ಮವು ಈ ಸಮಾಜದ ಸುಸ್ಥಿತಿಗೆ ಕಾರಣವೇ? ಹಾಗೂ ನಾವು ಮಾಡುವ ಕರ್ಮದ ಫಲಗಳೇ ಈ ಸಮಾಜವನ್ನು ನಾವು ಪರಿವರ್ತನೆ ಮಾಡೋಕ್ಕೆ ಸಾಧ್ಯವಾಗುತ್ತಾ? ದುಸ್ಥಿತಿ ಅಥವಾ ಸುಸ್ಥಿತಿ ಅಂದರೆ ಸಮಾಜದ ಸುಧಾರಣೆ ಅಂತ ಹೇಳ್ತೀವಿ. ಭಾಳಷ್ಟು ಮುಂದೆ ಇವತ್ತು ಅನೇಕರು ಸಮಾಜ ಸುಧಾರಕರಿದ್ದಾರೆ, ಅವರು ಈ ಕೆಲಸ ಮಾಡ್ತಾರೆ, ಆ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಹಲವಾರು ಜನ ಇದಕ್ಕೆ ಒಂದು ಪ್ರೇರಕ ರೂಪದಲ್ಲಿ ಪರಿಶ್ರಮ ಪಡ್ತಾ ಇದ್ದಾರೆ. ಆದರೆ ಮೂಲತಃ ಸಮಾಜದಲ್ಲಿ ಅಂದರೆ ನಮ್ಮ ಸುತ್ತಮುತ್ತ ಇರುವಂಥ ಎಲ್ಲವೂ ಬದಲಾವಣೆ ಆಗಬೇಕು ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಬದಲಾವಣೆ ಆಗಬೇಕು. ಒಂದು ಗುಂಪು, ಒಂದು ಸಣ್ಣದಾದಂಥ ಹಳ್ಳಿ, ಒಂದು ಸಣ್ಣದಾದಂಥ ಪಟ್ಟಣ ಇರ್ಬೋದು, ಅಷ್ಟು ಮಾತ್ರ ಬದಲಾವಣೆ ಆದರೆ ಜಗತ್ತು ಬದಲಾವಣೆ ಆಗುತ್ತೆ ಅಂತಲ್ಲ. ಸೊ ಆದ್ದರಿಂದ ಪರಮಾತ್ಮನ ಯೋಜನೆ ಅನುಸಾರವಾಗಿ ಭಗವಂತ ನಮಗೇನು ಆದೇಶ ಕೊಡ್ತಾನೆ, ಮಕ್ಕಳೇ ಸುಧಾರಣೆ ಆಗುವಂಥದ್ದು ನಾನೊಬ್ಬಳೇ ಇಲ್ಲ, ಅವರೊಬ್ಬರೇ ಇಲ್ಲ, ಈ ಗುಂಪು ಮಾತ್ರ ಅಂತಲ್ಲ, ಪ್ರತಿಯೊಬ್ಬರೂ ಸಹ ಒಂದೇ ಒಂದು ಜವಾಬ್ದಾರಿ ತಗೊಳ್ಬೇಕು. ಹಿಂಗೆ ನಾನು ನನ್ನ ಜೀವನ ಬದಲಾಯಿಸಿಕೊಳ್ತೇನೆ ಅಷ್ಟೇ. ನೀವು ಜಗತ್ತನ್ನೆಲ್ಲ ಬದಲಾವಣೆ ಮಾಡಕ್ ಹೋಗ್ತೀವಿ ಅಂತ ನೀವೇನು ತಲೆ ಮೇಲೆ ಹೊರೆ ತಗೋಬೇಡಿ. ಅದರ ಜವಾಬ್ದಾರಿ ಭಗವಂತನ ಮೇಲಿದೆ. ಆದರೆ ನಿಮ್ಮ ಜವಾಬ್ದಾರಿ ಏನಪ್ಪಾ ಅಂದ್ರೆ ನನ್ನನ್ನು ನಾನು ಬದಲಾಯಿಸ್ಕೊಳ್ತೀನಿ, ಸ್ವಪರಿವರ್ತನೆ. ಸೊ ನನ್ನನ್ನು ಬದಲಾಯಿಸ್ಕೊಳ್ಳೋದು ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ನನ್ನ ವಿಚಾರದಲ್ಲಿ ಬದಲಾವಣೆ, ನನ್ನ ದೃಷ್ಟಿಯಲ್ಲಿ ಬದಲಾವಣೆ, ನನ್ನ ವಚನದಲ್ಲಿ ಬದಲಾವಣೆ, ನನ್ನ ಕರ್ಮದಲ್ಲಿ ಬದಲಾವಣೆ, ನನ್ನ ವ್ಯವಹಾರದಲ್ಲಿ ಬದಲಾವಣೆ, ನನ್ನ ಸಂಬಂಧಗಳಲ್ಲಿ ಬದಲಾವಣೆ, ನನ್ನ ಜೀವನ ಶೈಲಿಯಲ್ಲಿ ಬದಲಾವಣೆ, ನನ್ನ ಆಹಾರ ವಿಹಾರದಲ್ಲಿ ಬದಲಾವಣೆ, ನಾನು ಸಂಪಾದನೆ ಮಾಡಿ ಖರ್ಚು ಮಾಡುವಂಥ ರೀತಿಗಳಲ್ಲಿ ಬದಲಾವಣೆ, ನನ್ನ ಒಂದು ಬಿಲೀಫ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಬದಲಾವಣೆ. ಇಷ್ಟು ನೀವು ತಗೊಂಡು ಬನ್ನಿ. ಫಸ್ಟ್ ನಿಮ್ಮ ಜೀವನವನ್ನೇ ಬದಲಾವಣೆ ಮಾಡಿಕೊಡದೆ ನಾವು ಬೇರೆಯವ್ರನ್ನ ಮಾಡ್ಲಿಕ್ಕೆ ಹೋಗ್ತೀವಿ, ಸಮಾಜವನ್ನ ಆಗಲ್ಲ. ಯಾಕೆ? ನಿಮ್ಮ ಜ್ಯೋತಿ ಬೆಳಗದೆ ನೀವು ಬೇರೆಯವರಿಗೆ ಜ್ಯೋತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ವೀಕ್ಷಕರೇ, ಇವತ್ತಿನ ವಿಶೇಷವಾದಂತಹ ಒಂದು ವಿಷಯ ಕರ್ಮ ಮತ್ತು ಸಂಬಂಧ, ಅದರ ಒಂದು ಪ್ರಭಾವ ನಮ್ಮ ಸುತ್ತಮುತ್ತ ಇರುವಂತಹ ಪ್ರಕೃತಿನೂ ನೋಡಿ. ಬಹಳ ಸುಂದರವಾದ ಸಣ್ಣ ಉದಾಹರಣೆಯಿಂದ ಮುಗಿಸ್ತೇನೆ. ನಾವು ಈ ಕಮರಾದಲ್ಲಿ, ಈ ರೂಮಲ್ಲಿ ಶಾಂತವಾಗಿ ಕುಳಿತುಕೊಂಡು ಒಳ್ಳೆ ವಿಚಾರ ಮಾಡ್ತೀವಿ. ಯಾರೋ ಒಬ್ಬರು ಈ ಒಂದು ಕೋಣೆಗೆ ಬರ್ತಾರೆ, ಬಹಳ ಶಾಂತವಾಗಿ ಅವರು ಶಾಂತ ಕೂತ್ಕೊಂಡ್ಬಿಡ್ತಾರೆ. ನಾವು ಗಲಾಟೆ ಮಾಡಿಕೊಂಡು ಕಚ್ಚಾಡ್ಕೊಂಡು ಗಲಾಟೆ ಮಾಡಿ ಏನೇನೋ ಶಬ್ದಗಳಿಂದ ಒಬ್ಬರಿಗೊಬ್ಬರಿಗೆ ನಾವು ಇನ್ಸಲ್ಟ್ ಮಾಡ್ತೀವಿ, ಜಗಳ ಮಾಡ್ತೀವಿ. ಯಾರೋ ಬರ್ತಾರೆ, ಇಲ್ಲಿ ಹೆಜ್ಜೆ ಇಟ್ಟ ತಕ್ಷಣನೇ ಇದರಿಂದ ಹೊರಗಡೆ ಹೋಗೋಣ ಅನಿಸುತ್ತೆ. ಅಲ್ಲಿ ಯಾರು ನಿಮ್ಮನ್ನ ಹೋಗಿ ಅಂತ ಹೇಳಲ್ಲ, ಆ ಒಂದು ಪರಿಸರದ ಪ್ರಕಂಪನಗಳು ನಮಗಲ್ಲಿ ಹಿತ ಅನ್ಸಲ್ಲ. ಸೊ ಪ್ರಕೃತಿನೂ ಸಹ ನಮ್ಮಿಂದ ಆಶಿಸುತ್ತೆ ನಾವು ಸಚ್ಚಿಂತನೆಯಲ್ಲಿ, ಶಾಂತ ಚಿಂತನೆಯಲ್ಲಿ, ಶ್ರೇಷ್ಠ ಚಿಂತನೆಯಿಂದ ಪ್ರಕಂಪನಗಳನ್ನು ಒಳ್ಳೆಯದಾಗಿ ಹರಡಿಸಬೇಕು ಅಂತ. ಆದ್ದರಿಂದ ಆತ್ಮೀಯರೇ, ಬನ್ನಿ ನಾವೆಲ್ಲರೂ ಸಹ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಪರಮಾತ್ಮ ಕಲಿಸುವಂತಹ ಶ್ರೇಷ್ಠ ಮಾರ್ಗದಲ್ಲಿ ನಡೆದು ನಮ್ಮನ್ನು ನಾವು ಮೊದಲು ಬದಲಾವಣೆ ಮಾಡಿಕೊಳ್ಳೋಣ. ನಂತರ ನಮ್ಮಿಂದ ಈ ಸಮಾಜ ಸುಧಾರಣೆ ತನ್ನಿಂದ ತಾನೇ ಆಗುತ್ತೆ. ಸೊ ಇಲ್ಲಿವರೆಗೂ ಹಲವಾರು ಪ್ರಶ್ನೆಗಳಿಗೆ ಅನೇಕ ವಿಷಯಗಳನ್ನು ಉತ್ತರವಾಗಿ ಪಡ್ಕೊಳ್ತಾ ನೀವು ಸಹ ಈ ಸಂಚಿಕೆಯನ್ನು ಕೇಳ್ತಾ ಆನಂದಿಸಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇನ್ನೊಂದು ಸುಂದರವಾದ ವಿಷಯದೊಂದಿಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಭೇಟಿ. ಅಲ್ಲಿಯವರೆಗೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಓಂ ಶಾಂತಿ. ಸಹೋದರರೇ, ನಾನು ಈಗ ನಿಮಗೆ ತೋರಿಸ್ತಾ ಇರೋವಂಥ ಎಕ್ಸಸೈಸ್ಗಳನ್ನ ಅಕ್ಕಂದರು, ಅಣ್ಣಂದರು, ತಮ್ಮಂದರು ಎಲ್ಲರೂ ಮಾಡ್ಬೋದು. ಇದು ಫಿಸಿಕಲ್ ವ್ಯಾಯಾಮಗಳು. ಈ ಯೋಗಾಸನ ಕ್ರಿಯೆಗಳಲ್ಲಿ ನಮ್ಮ ಋಷಿ ಮುನಿಗಳು ಬರೆದಿರುವಂಥದ್ದು. ಇದು ಬಹಳ ಅತ್ಯುತ್ತಮವಾದ ವ್ಯಾಯಾಮಗಳು. ಇವತ್ತು ಬ್ರಿಸ್ಟ್ ಎಕ್ಸಸೈಸ್ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮ್ಮಲ್ಲಿ ಪರಮಾತ್ಮ ಕೊಟ್ಟಿರೋದು 72,000 ನಾಡಿಗಳಿದೆ. ನೀವು ನಿಮ್ಮ ಮನೆಯಲ್ಲಿ ಎಲೆಕ್ಟ್ರಿಕ್ ವೈರ್ ಪಾಸ್ ಆಗಿರುತ್ತೆ, ಮಧ್ಯದಲ್ಲಿ ಎಲ್ಲಾದರೂ ಕೆಟ್ಟೋಗಿದ್ರೆ ವೈರು, ಆ ಬಲ್ಬ್ ಹತ್ಕೊಳ್ಳೋದಿಲ್ಲ, ಇಲ್ಲ ಸ್ವಿಚ್ ಹತ್ರ ಕೆಟ್ಟೋಗಿರ್ಬೋದು, ಇಲ್ಲ ಬಲ್ಬ್ ಹತ್ರ ಕೆಟ್ಟೋಗಿರ್ಬೋದು. ಈ ಥರ ನಮ್ಮಲ್ಲಿ ಏನಾಗುತ್ತೆ, ಒಳಗಡೆ ನಾಡಿಗಳಲ್ಲಿ ಏನೋ ಒಂದು ವಿಶೇಷತೆಯಲ್ಲಿ ತೊಂದರೆ ಆಗಿರ್ಬೋದು. ಇವಾಗ ನಮ್ಮ ಅಪ್ಪಾಜಿ ಅಣ್ಣವ್ರು ಇದ್ರ ಬಗ್ಗೆ ಡೆಮಾನ್ಸ್ಟ್ರೇಷನ್ ಕೊಡ್ತಾರೆ. ಇದನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವಮಾನ ವಿಡಿಯಲ್ಲಿ ಹಾರ್ಟ್ ಪ್ರಾಬ್ಲಮ್,
ಕೊಲೆಸ್ಟ್ರಾಲ್ ಪ್ರಾಬ್ಲಮ್, ಲಂಗ್ಸ್ ಪ್ರಾಬ್ಲಮ್, ಆಮೇಲೆ ಸೆಲ್ಸ್ನಲ್ಲಿ ಪ್ರಾಬ್ಲಮ್ ಬರ್ದಿರ ನಮ್ಮ ಶರೀರನ ಭಾಳ ಸುಂದರವಾಗಿ ಕಾಪಾಡ್ಕೊಳ್ಳುವಂಥದ್ದು ಇದೊಂದು ಸೂಕ್ಷ್ಮವಾದ ವ್ಯಾಯಾಮಗಳು. ಇದನ್ನು ಒಂದೊಂದು ಕೈನ ಆಡಿಸುವಾಗ 21 ಟೈಮ್ಸ್ ಆಡಿಸ್ಬೇಕಾಗುತ್ತೆ. ಇವಾಗ ಅಣ್ಣ ಒಂದು 5 ಸಲ ಆಡಿಸಿ ತೋರಿಸ್ತಾರೆ. ಇವರು ತೋರಿಸೋದನ್ನು ನೀವು ನೋಡಿ ಪ್ರತಿಯೊಬ್ಬರು ಮಾಡ್ಕೊಳ್ಬೋದು. ಇದರಿಂದ ನಮ್ಮಲ್ಲಿ ಅನೇಕ ಕಾಯಿಲೆಗಳ ವಿಮುಕ್ತಿ ದೊರಕಿ ನಮ್ಮ ಶರೀರ ಭಾಳ ಚೆನ್ನಾಗ್ತೀವಿ. ಇಂಥ ಒಂದು ಎಕ್ಸರ್ಸೈಸ್ನ ನಾನು ಅಮೇರಿಕಾದಲ್ಲಿ ಹೇಳ್ಕೊಟ್ಟಾಗ ಬಹಳ ಜನಕ್ಕೆ ಸ್ಪಾಂಡೈಲೋಸ್ಪೈನ್, ಸರ್ವೈಕಲ್ ಪ್ರಾಬ್ಲಮ್, ನೆಕ್ ಪ್ರಾಬ್ಲಮ್, ಶೋಲ್ಡರ್ ಪ್ರಾಬ್ಲಮ್, ರಿಸ್ಟ್ ಜಾಯಿಂಟ್ ಪ್ರಾಬ್ಲಮ್, ಎಲ್ಬೋ ಜಾಯಿಂಟ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿ ಬಹಳ ಸಂತೋಷಪಟ್ಟರು. ಇವತ್ತು ನನಗೆ ಅವರಿಂದ ಕರೆಗಳು ಬರ್ತಾ ಇದೆ, ನಾವು ಭಾಳ ಚೆನ್ನಾಗಿದ್ದೀವಿ ಅಂತ. ಇದನ್ನು ನಮ್ಮ ಅಣ್ಣ ತಮ್ಮಂದರು ಎಲ್ಲರೂ ಮಾಡಿ ಉತ್ತಮವಾದ ಲೆವೆಲ್ ಬರಬೇಕಂತ. ನಮ್ಮ ಶರೀರದಲ್ಲಿ 72,000 ನಾಡಿಗಳನ್ನ ಚೆನ್ನಾಗಿ ಮಾಡಿಕೊಂಡು ಯಾವುದೇ ನರಗಳ ದುರ್ಬಲ್ಯ ಬರೋದಿಲ್ಲ. ಪಾರ್ಕಿನ್ಸನ್ ರೋಗ ಅನ್ನೋಂಥದ್ದು ಅವಾಯ್ಡ್ ಆಗುತ್ತೆ. ರಾತ್ರಿ ಹೊತ್ತು ನಿದ್ದೆ ಕೆಟ್ಟವ್ರಿಗೆ ನಿದ್ದೆ ಚೆನ್ನಾಗಿ ಬರೋವಂಥದ್ದು ಇದು ಅತ್ಯುತ್ತಮವಾದ ರಿಸ್ಟ್ ಎಕ್ಸಸೈಸ್. ನೋಡಿ ಇವಾಗ ಅಣ್ಣ ಅವರು ಕೈಗಳನ್ನ ಜೋಡಿಸ್ಕೊತಾ ಇದ್ದಾರೆ. ಈ ಥರ ಜೋಡಿಸ್ಕೊಂಡು ನೋಡಿ ಅಪ್ ಆ್ಯಂಡ್ ಡೌನ್ ನೋಡಿ ಈ ಥರ 5 ಸಲ ಇವರು ಆಡಿಸ್ತಾ ಇದ್ದಾರೆ. ಅಪ್ ಆ್ಯಂಡ್ ಡೌನ್ ಆಡಿಸ್ತಾ ಇದ್ದಾರೆ. 5 ಸಲ ಆದಮೇಲೆ ಈ ಥರ ಫಾರ್ವರ್ಡಾಗಿ ಆಡಿಸ್ತಾ ಇದ್ದಾರೆ 5 ಸಲ. ಇದು 5 ಸಲ ಆಡಿಸಿದ್ಮೇಲೆ ಕೈಗಳನ್ನ ವೃತ್ತಾಕಾರದಲ್ಲಿ 5 ಸಲ ತಿರುಗಿಸ್ತಾ ಇದ್ದಾರೆ. ತಿರ್ಗಾ ರಿಪೀಟ್ ವೃತ್ತಾಕಾರದಲ್ಲಿ 5 ಸಲ ತಿರುಗಿಸ್ತಾ ಇದ್ದಾರೆ. ಇದನ್ನು ನೀವು ಮಾಡುವಂಥವ್ರು 1 ಅಡಿ, 2 ಅಡಿ, 3 ಅಡಿ, 4 ಅಡಿ, 5 ಅಡಿ ಅಂತರದಲ್ಲಿ ಕಾಲ್ಗಳು ಇಟ್ಕೊಂಡು ತಿರುಗಿಸೋದ್ರಿಂದ ಪಾರ್ಕಿನ್ಸನ್ ರೋಗ ಅನ್ನೋದು ಬರೋದಿಲ್ಲ. ಹಾರ್ಟ್ ಅಲೈನ್ಮೆಂಟ್ಸು, ಲಂಗ್ಸ್ ಅಲೈನ್ಮೆಂಟು, ಕೊಲೆಸ್ಟ್ರಾಲ್ ಅಲೈನ್ಮೆಂಟ್ಸ್ ಹೋಗುತ್ತೆ. ಇದನ್ನು ಫಾಸ್ಟಾಗಿ ಮಾಡಬೇಕು, ಸ್ಲೋ ಆಗಿ ಮಾಡಬೇಕಂತ ಏನಿಲ್ಲ. ಆದಿಯ ಮಂತ್ರವು ಅಂತ್ಯದ ಮಂತ್ರವು ಓಂ ಶಾಂತಿ ಓಂ ಶಾಂತಿ.